ಇವಾಗ ಕ್ಲೀನಾಗಿ ವಿಡಿಯೋ ಮಾಡ್ತೀನಿ ಅಂತ. ಟಿವಿನೇನಲ್ಲ, ನಾವೇ ಮಾಡಂತೇಳಿ. ಮುಖಕ್ಕೆ ಸರಿ ಇಲ್ಲ, ಅದಕ್ಕೆ ಬಂದಿದ್ದೇವೆ ಅಂತಂದ್ರೆ ಅದು ಏನೋ ತಾತ್ನು ಆಂಜನೇಯ ಸ್ವಾಮಿ ಕಾಪಾಡ್ಬೇಕು ಸ್ವಾಮಿ ಸೇವೆ ಕೂಗ್ತಾರೆ. ಅಂದ್ರೆ ಅಲ್ಲಿ ಈಗ ಮಠದಲ್ಲಿ ಡೈಲಿ ಅನ್ನದಾನ ಮಾಡ್ತಾರೆ, ಪಕ್ಕಾಗ ಅದೆಲ್ಲ ಮಿಕ್ಕಿರೋದೆಲ್ಲ ಕೊಡ್ತಾರೆ ಡೈಲಿ ನೀವು ಬೆಳಗ್ಗೆ ತಗೊಂಬಂದು ಹಾಕ್ತೀರಾ? ಕೆಲಸನೇ ಸ್ವಾಮಿ. ಹಾ ಹಾ ಹಾ. ಬೇರೆ ಯಾರು ನಿಮ್ಗೆ ಈ ಊರವ್ರು ಯಾರು ಸಹಾಯ ಮಾಡಲ್ವಾ? ಹಿಂಗೆ ಯಾರೋ ಅಪರೂಪ ಹಾ ಹಾ ನಾವು ಬೇಕಾದವ್ರನ್ನ ನೋಡಿ ಕೇಳಿ ಪಡೆದು ಹಾ 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 ಆ ಸೇವೆಯಲ್ಲೇ ನಮ್ಗೆ ತಾತನದ ಒಂದು ಭಾಗ್ಯ. ಹಾ ಹಾ. ನಿಮ್ಗೆ ಮದ್ವೆ ಸಂಸಾರ ಮಕ್ಕಳು ಅವೆಲ್ಲ ಇದೆ ನಮ್ದು. ಸಂಸಾರ ಮದುವೆ ಮಕ್ಕಳು ಎಲ್ಲ ಸಂಸಾರ ವಾನರ ಫ್ಯಾಮಿಲಿ ನಮ್ದು. ಹಾ ಹಾ ಸಾಕು ಅವ್ನು ಸ್ವಾಮಿ. ಹಾ ಹಾ. ನಿಮ್ ಜೀವನ ಇದಕ್ಕೆ ಮುಡುಪಾಗಿಟ್ಟಿದ್ದೀರಾ? ಸ್ವಾಮಿ ಹಾ. ಏನೋಪ್ಪ ನಲ್ಕಾಳ್ ಮಾತು ಕೆಲವ್ರು ನಾಳೆ ಜಲ ಮುಖಂತಾರ, ಕೆಲವ್ರು ನೆನ್ನೆಂದೇನೋ ಪೂರ್ವ ಸಂಸ್ಕಾರ ಅಂತಾರ. ಪಕ್ಕಾಗ ನೋಡು ವಾನರ ರೂಪ, ಆಂಜನೇಯ ಸ್ವಾಮಿ ರೂಪ ಅಲ್ಲ ನೋಡು ನೋಡು. ಹೌದೌದು ನೋಡಿ ಎಷ್ಟು ಗಲಾಟೆ ಅದು ಯಾವತ್ತು ಕಾಣಿಸಲ್ಲ, ಇವತ್ತು ಇಷ್ಟು ಒಂದೇ ಸರಿ ಹಾ ಹಾ ಹಾ. ಹೇಳಕ್ಕಾಗಲ್ಲ. ಏನು ಆಂಜನೇಯ ಸ್ವಾಮಿ ಒಂದು 1000 ರೂಪಾಯಿಗೆ ಬರಕ್ಕಾಗಲ್ಲ. ಇವನು ಹಾ ಹಾ ಯಾವ ಲೆಕ್ಕ ಹಾ ಹಾ. ಎಲ್ಲ ಅವ್ರದ್ದು. ಈ ತರ ಡೈಲಿ ನೀವು ಆಹಾರ ಹಾಕ್ತೀರಾ? ನಮ್ದಲ್ಲ ಸ್ವಾಮಿ ತಾತಂದು. ಹಾ ಹಾ. ನಾವಂದ್ರೆ ನಾವು ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಅವ್ರು ಕೊಡ್ಬೇಕಲ್ಲ. ಹಾ ಹಾ. ಆರೋಗ್ಯ ಭಾಗ್ಯ ಮಾಡಾಕ ಪಾಪ ನೀವು ಮೂಗ್ ಜೀವಿ ಸಾಕ್ರಿ ಮಾಡ್ತಿದ್ದೀರಾ. ಹೌದು ಸ್ವಾಮಿ. ನೋಡು ಒಳ್ಳೇದು ಒಳ್ಳೇದು. ಹೌದು. ಗುರುದೇವ ಸಹಾಯ ಮಾಡ್ಬೇಕನ್ಸುತ್ತೆ. ಪಾಪ ಇಲ್ಲಿ ಒಳ್ಳೇದಕ್ಕೆ ಧರ್ಮದೇನ ಬರ್ತಾರೆ. ಪಾಂಡವರು ಅಜ್ಞಾತವಾಸದಲ್ಲಿ ಪಾಪ ತಾಕೊಂಡು ನಾನು ನಿಮ್ಮಂತವ್ರನ್ನ ಇದುವರೆಗೂ ನೋಡಿಲ್ಲ ಜೀವನದಲ್ಲಿ. ಅವರೇ ಎಲ್ಲೆಲ್ಲ ಅವರಪ್ಪ ಯಾರೋ ತಾತಯ್ಯ. ಇಲ್ಲ ಪಾಪ ನಿಮ್ಗೂ ಎಲ್ಲಾ ಇದ್ರು ನೀವೆಲ್ಲಾ ಬಿಟ್ಟು ಈ ಕಡೆ ಬಂದಿದ್ದೀರಾ. ಯಾವ್ದಿಲ್ಲ ನನ್ಗೆ ಒಂದು ಮೈಂಡ್ ನೋಡ್ತಾ ಇಲ್ಲ. ತಾತನು ಆಗ ಮುಗ್ಜುಗಳು ಸೇವೆ ಮಾಡಂತವನೇ ತಾತನು ಪಾಪ. ಕೈವಾರ ತಾತನ ಇವ್ರು ನಂಬ್ಕೊಂಡು ನೀವೆಲ್ಲ ಮಾಡ್ತಿದ್ದೀರಾ. ಬುದ್ಧಿ ಬಲ್ಲಪ್ಪ ನಮ್ಗೆ ಚಿಕ್ಕವಾಗಿಂದ ತಾತನ ಸೇವೆ. 125 ಸೇರಿದ್ದೀನಿ ನಾನು. ಬಟ್ಟ ಕೆಲಸ 125 ಸೇರಿದ್ದು. 125 ಶಾಖ ಇಲ್ಲ ಪಂಚ ಇಲ್ಲ. 8 ಬಿಟ್ಬಿಟ್ಟೆ. ವಾನರ ಸೇವೆ ಅದ್ಯಾರೋ ಭಕ್ತರು ಯೂಟ್ಯೂಬರ್ ತಗೊಂಡ ಬಿಟ್ರು ನೋಡ್ರಿ ಅದು. ಅಣ್ಣ ಈಗ ಇದು ಸ್ವಂತ ಊರು ನಮ್ದು ಕೈವಾರ ಇದ್ರು ನಾವ್ ಇಷ್ಟು ವರ್ಷ ಎಲ್ಲ ಬೇರೆ ಆಚೆ ಇದ್ವಿ. ಗುರುದೇವ ಗುರುವೇ ನೀವ್ ಹಿಂಗೆ ನಮ್ಗೆ ಪರಿಚಯ ಆದ್ರೆ ಪಾಪ ನಿಮ್ಮ ಎಲ್ಲ ನೀವ್ ಮಾಡೋ ಕಾರ್ಯ ನೋಡಿ ನಮಗೂ ತುಂಬಾ ಖುಷಿ ಆಗಿದೆ. ನಮಗೂ ಅರ್ಥ ಆಗಿದೆ. ಅದರಿಂದ ನಾವು ನಿಮ್ಗೆ ನಮ್ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಇಲ್ಲ ನಿಮ್ಮಂತವ್ರಿಗೆ ಒಳ್ಳೇದ್ ಮಾಡ್ಬೇಕು ಪಾಪ. ನೀವು ಅಲ್ಲ ನಿಮ್ ಸ್ವಾರ್ಥತನ ಬಿಟ್ಬಿಟ್ಟು ಅಲ್ಲ ಮೂಗ್ ಜೀವಿಗಳು ಇದ್ ಮಾಡ್ತಿದ್ದೀರಾ. ನಿಮ್ಮನ್ನ ಹಲವಾರು ಜನ ಏನೇನೋ ಅನ್ಕೋತಾರೆ, ಬಿಟ್ಟಾಕ್ರಿ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಸತ್ಯ ಎಲ್ರಿಗೂ ಗೊತ್ತಿರಲ್ಲ, ಸತ್ಯ ಎಲ್ರು ಮಾತಾಡಲ್ಲ. ಹೌದೌದು. ನೀವು ಈ ತರ ನಿಸ್ವಾರ್ಥ ಸೇವೆಯಿಂದ ಮಾಡ್ತಿದ್ದೀರಾ. ಈಗ ಮಠದಲ್ಲಿ ಪ್ರತಿದಿನ ಮಿಕ್ಕಿರುವ ಏನಿರುತ್ತೆ ಆಹಾರ ಅದನ್ನ ತಗೊಂಬಂದು ಇಲ್ಲಿ ಈ ಕಡೆ ಗವಿ ಕಡೆ ಅಂದ್ರೆ ಎಲ್ಲೆಲ್ಲಿ ಆಗ್ಬೇಕು ಅಲ್ಲೆಲ್ಲಿ ಪಾಪ ಜೀವಿಗಳಿಗೆ ಹಾಕ್ತೀರಾ ಹಿಂಗೆ ಅಲ್ವಾ? ಹೌದೌದೌದು. ಗೊತ್ತಾಗ್ಲಿ, ಇದು ಸ್ವಲ್ಪ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ನಿಮ್ಮಂತವ್ರು ಇದಾರೆ ಪಾಪ. ಇದನ್ನ ಯೂಟ್ಯೂಬ್ ಅಲ್ಲಿ ಅಲ್ಲ ಸ್ವಾಮಿಗಳೇ ಹೇಳ್ತೀನಿ ಕೇಳಿ, ಇದನ್ನ ಯೂಟ್ಯೂಬ್ ಅಲ್ಲಿ ಬರೋ ತರ ಮಾಡ್ತೀವಿ ಆಯ್ತಾ? ಪಾಪ ಯಾರ ಕೈಯಲ್ಲಿ ಏನ್ ಸಹಾಯ ಆಗುತ್ತೋ ಮಾಡ್ಲಿ. ನಿಮ್ಗೆ ಇವಾಗ ಇದು ಕಲಿಯುಗ, ನಿಮ್ಮಂತ ಜನ ತುಂಬಾ ಕಡಿಮೆ. ನಿಮ್ಮಂತವ್ರು ತುಂಬಾ ಕಡಿಮೆ. ಈಗ ಎಲ್ರು ಅವ್ರವ್ರ ಸಂಸಾರ, ಹೆಂಡತಿ ಮಕ್ಕಳು, ಅವ್ರ ಮನೆ ಅಂತ ನೋಡ್ತಾರೆ. ನೀವು ಈ ಮೂಗ್ ಜೀವಿಗಳ ಚಾಕ್ರಿ ಮಾಡ್ತಿದ್ದೀರಾ. ಇರ್ಲಿ ಇಲ್ಲ, ಒಳ್ಳೇದಾಗುತ್ತೆ. ನಿಮ್ಗೂ ಒಳ್ಳೇದಾಗ್ಲಿ. ನೀವು ಇಷ್ಟು ಜೀವಿಗಳಿಗೆ ನೀವು ಇದ್ ಮಾಡ್ತಿದ್ದೀರ ಅಂದ್ರೆ ಸುಮ್ನೆ ಅಲ್ಲ. ಹೌದೌದು. ನನ್ಗೆ ಅನಿಸ್ತು ತಡಿ ಇವ್ರದ್ದು ವಿಡಿಯೋ ಮಾಡೋಣ. ವಿಡಿಯೋ ಮಾಡಿ ನಾವು ಗೊತ್ತಾಗ್ಲಿ ಒಂದು 10 ಜನಕ್ಕೆ. ಎಷ್ಟೋ ಜನ ತಪ್ಪಾಗಿ ತಿಳ್ಕೊತಾರಲ್ಲ ಇವ್ರೇನೋ ಇದ್ ಮಾಡ್ತಾರಂತ ಅಂತ. ಇಷ್ಟು ಜೀವಿಗಳು ಪಾಪ ಈ ತರ ಒಂದು ಕಾಡಲ್ಲಿ ಇರ್ತವೆ. ಈ ತರ ಕಾರ್ಯ ಬಂದು ಈ ಊರ್ ಕಡೆ ಸದ್ಯಕ್ಕೆ ಯಾರು ಮಾಡ್ತಿಲ್ಲ, ಇವ್ರೊಬ್ರು ಬಿಟ್ರೆ. ಅವ್ರ ಜೀವನ ಇದ್ರಲ್ಲಿ ಇಟ್ಟಿದ್ದಾರೆ. ಅವ್ರಿಗೇನು ಇದರಿಂದ ಏನು ಲಾಭ ಏನಿಲ್ಲ, ಬರೋದಿಲ್ಲ ಹೋಗೋದಿಲ್ಲ. ಅವ್ರ ಜೀವನನ ಇದಕ್ಕೆ ಇಟ್ಬಿಟ್ಟಿದ್ದಾರೆ. ಅವ್ರಿಗೂ ಆಸೆಗಳಿದ್ರು, ಅವರೆಲ್ಲ ಅದನ್ನ ಬಿಟ್ಟು ಈ ಕಡೆ ಬಂದಿದ್ದಾರೆ. ಇಲ್ಲ ಹೇಳೋದು ಇಲ್ಲಿ ಸರಿ ಸ್ವಾಮಿಗಳೇ. ಈಗ ಇದು ಏನಿದೆ ಶೂಟ್ ಮಾಡಿದ್ದೀನಿ ವಿಡಿಯೋ, ಇದು ಬಂದು ಯೂಟ್ಯೂಬಲ್ಲಿ ಬರುತ್ತೆ.